ಮತ್ತು ನಮ್ಮ ಮಾಧ್ಯಮದ ಮಿತ್ರರಿಗೂ ಹಾಗೂ ಡಿಜಿಟಲ್ ಮಾಧ್ಯಮದ ಮಿತ್ರರಿಗೂ ಇವತ್ತು ಒಂದು ದುಃಖದ ವಿಷಯ ತಿಳಿಸ್ಲಿಕ್ಕೆ ಬರ್ತಾ ಇದ್ದೀನಿ. ನಿನ್ನೆ ತಾನೇ ನಮ್ಮ ಒಂದು ದೊಡ್ಡ ಸಹೋದರರು ಮತ್ತು ನಮ್ಮ ಮಾರ್ಗದರ್ಶನದಂಥ ಆನಂದ್ ಸರ್ ನಮ್ಮ ಜೊತೆಲಿ ಮಾತಾಡಿದ್ರು. ಇದೇ ಸಮಯದಲ್ಲಿ ಮಾತಾಡಿದರು, ಚೆನ್ನಾಗಿ ಮಾತಾಡಿದರು. ಕೆಲವು ಚರ್ಚೆ ಮಾಡಿದ್ವಿ, ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಆದರೆ ಇದ್ದಕ್ಕಿದ್ದಂಥ ರಾತ್ರಿ ವೇಳೆಯಲ್ಲಿ ಅವ್ರಿಗೆ ಒಂದು ಹೃದಯಾಘಾತದಿಂದ ಮರಣ ಹೊಂದಿರ್ತಾರೆ. ಸೊ ಇದು ಒಂದು ಬಹಳಷ್ಟು ದುಃಖದ ವಿಷಯ ಆಗಿದೆ. ಇದು ಪ್ರತಿಯೊಬ್ಬರಿಗೂ ಸಾವನ್ನೋದು ತಪ್ಪಿಂದಿಲ್ಲ, ಪ್ರತಿಯೊಬ್ಬರಿಗೂ ಸಾವಂತೂ ಇದ್ದೇ ಇದೆ. ಕೆಲವೊಬ್ಬರು ಬೇಗ ಹೋಗ್ತಾರೆ, ಕೆಲವೊಬ್ಬರು ತಡ ಮಾಡ್ತಾರೆ. ಸೊ ದೇವರಿಚ್ಛೆ ಏನಿತ್ತೋ ಗೊತ್ತಿಲ್ಲ. ಆದರೆ ಇವತ್ತು ನಮ್ಮನ್ನಾಗಲಿ ನಮ್ಮ ಸಹೋದರ ಅಂತ ಆನಂದ್ ಸರ್ ಅವರು ನಮ್ಮ ಮಧ್ಯದಲ್ಲಿಲ್ಲ. ಅವ್ರ ಕುಟುಂಬಸ್ಥರಿಗೂ ಮತ್ತು ಅವ್ರೇನು ಹೆಂಡತಿ ಮಕ್ಕಳಿದ್ದಾರೆ, ಅವ್ರ ಧರ್ಮಪತ್ನಿ ಇದ್ದಾರೆ, ಅವ್ರ ಮಕ್ಕಳಿದ್ದಾರೆ, ಅವ್ರ ಸಂಬಂಧಿಕರಿಗೆಲ್ಲ ಒಂದು ಧೈರ್ಯ ತುಂಬುವಂಥ ಶಕ್ತಿ ಆ ದೇವರು ನೀಡಲಿ. ಮತ್ತು ಇವರು ಆತ್ಮಕ್ಕೆ ಶಾಂತಿ ಕೊಡಲಂತ ಇವತ್ತು ನಾವೆಲ್ಲ ಸೇರಿ ಅವರಿಗೆ ಒಂದು ಶ್ರದ್ಧಾಂಜಲಿ ಸಲ್ಲಿಸ್ತೀವಿ. ಸೊ ಇದೇ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟ ಏನು ಪಡ್ತೀನಿ ಅಂತಂದರೆ, ನಮ್ಮ ಪತ್ರಕರ್ತರ ಬಾಂಧವರು ಯಾರೇ ಆಗಲಿ ತಮ್ಮ ಜವಾಬ್ದಾರಿಗಳು, ತಮ್ಮ ಕರ್ತವ್ಯದ ಜೊತೆ ಅವರು ತಾವು ಆರೋಗ್ಯನೂ ಕಾಪಾಡ್ಕೊಳ್ಬೇಕು. ಇದು ಬಹಳ ಮುಖ್ಯ ಅದ. ಯಾಕಂತಂದ್ರೆ ಇದಕ್ಕೆ ಅಂತ ಸರ್ಕಾರದ ಸಲುವಾಗಿ ಭಾಳಷ್ಟು ಹೋರಾಟ ಮಾಡತ್ತಿದ್ದೆವು. ಪ್ರತಿಯೊಂದು ನಮ್ಮ ಕೂಗದಾಗಿ ಪತ್ರಕರ್ತರಿಗೆ ವಿವಿಧ ಆರೋಗ್ಯಗಳ ಬಗ್ಗೆ ನಮಗೆ ಯೋಜನೆ ಕೊಡ್ರಿ ಅಂತಂದು. ಸೊ ಅದ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಮರೆಯಾಗಿ ಇವತ್ತು ಅನಾರೋಗ್ಯದಲ್ಲಿ ಒಳಗಾಗಿ ಅವರು ಯಾವುದೇ ಒಂದು ಹೇಳ್ಕೊಳ್ಳೋಂಥದ್ದು ಹೃದಯಾಘಾತಕ್ಕಾಗಿ ಸಾವಪ್ಪಿದ್ದಾರೆ. ಸೊ ಅದು ಮುಂದಿನ ದಿವಸದಲ್ಲಿ ಪತ್ರಕರ್ತರಿಗೆ ಯಾರು ಭೀ ಆಗಬಾರ್ದು. ಮತ್ತು ಇದೇ ಕುರಿತು ಇವ್ರ ಕುಟುಂಬಸ್ಥರಿಗೂ ಸರ್ಕಾರದ ಯಾವುದೇ ಒಂದು ಸವಲತ್ತು ನೀಡಬೇಕು, ಆ ಒಂದು ದುಃಖಕ್ಕೆ ಒಂದು ಭರಪಾಯಿ ಮಾಡಬೇಕು ಸರ್ಕಾರ ಅಂತಂದು ನಾವೆಲ್ಲರ ವತಿಯಿಂದ ಇವತ್ತು ಮನವಿ ಮಾಡ್ಕೊಳ್ತೇವೆ.